ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಿಸ್ ಮಿನಿ ಬ್ಲಾಗ್ಸ್. ನಾವಿವತ್ತು ಬನ್ನೇರುಘಟ್ಟದಲ್ಲಿರೋ ಚಂಪಕಧಾಮ ದೇವಸ್ಥಾನಕ್ಕೆ ಹೋಗಿದ್ವಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು, ಯಾಕಂದರೆ ಜನ ಇರಲಿಲ್ಲ ಅದಕ್ಕೋಸ್ಕರ. ಮತ್ತು ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ ಜಾಸ್ತಿ ಜನ ಇರ್ತಾರಂತೆ. ಅದ್ರ ಮೇಲೆ ಹೋದರೆ, ಒಳಗಡೆ ಹೋಗಿ ಮೇಲೆ ಬೆಟ್ಟ ಹತ್ತಿದ್ರೆ ಅಲ್ಲೊಂದು ಟೆಂಪಲ್ ಇದೆ, ಚಿಕ್ಕ ಟೆಂಪಲ್ಲು. ಅದು ಮುಗಿಸ್ಕೊಂಡು ಇನ್ನೂ 3 ಕಿಲೋಮೀಟರ್ ಹೋದರೆ ಅಲ್ಲೊಂದು ಕಲ್ಯಾಣಿ ಮತ್ತು ದೇವಸ್ಥಾನ ಇದೆ. ಹೋಗಿದ್ದೀವಿ, ತುಂಬ ಚೆನ್ನಾಗಿತ್ತು. ಆದರೆ ಇವತ್ತು ಹೋಗೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಆಮೇಲೆ ಆಚೆ ಬರ್ತಾ ಅನ್ನದಾಸೋಹ ಇತ್ತು, ಹೊಟ್ಟೆ ತುಂಬ ತಿನ್ಕೊಂಡು ಬಂದ್ರಿ. ಆಚೆ ಬರ್ತಾ ಒಂದು ಜೋಡಿ, ಮದುವೆ ಆಗಿರೋ ಜೋಡಿ ನೋಡಿದ್ರಿ. ತುಂಬ ಮದುವೆನೂ ನಡೆಯುತ್ತೆ ಇಲ್ಲಿ. ಇದು ತುಂಬ ಫ್ಯಾಮಿಲಿಯರ್ ಟೆಂಪಲ್, ಯಾಕಂದರೆ ತುಂಬ ಶೂಟಿಂಗ್ಸ್ ನಡೆಯುತ್ತೆ ಇಲ್ಲಿ. ಸೀರಿಯಲ್ಸ್ ನೀವು ನೋಡಿರ್ಬೋದು, ಶ್ರೀನಿವಾಸ ಕಲ್ಯಾಣ ಜೊತೆಯಲ್ಲಿ ಇವತ್ತು ಯಾವುದೋ ನಡೀತಿತ್ತು, ಬಟ್ ಎಕ್ಸಾಕ್ಟ್ಲಿ ನಂಗೆ ಯಾವುದಂತ ನೇಮ್ ಗೊತ್ತಿಲ್ಲ. ನಾನು ಸೀರಿಯಲ್ಸ್ ಕಡಿಮೆ ನೋಡ್ತೀನಿ. ನನ್ನ ಫ್ರೆಂಡ್ನ ಕೇಳಿದಾಗ ಶ್ರೀನಿವಾಸ ಕಲ್ಯಾಣ ಅಂತ ಏನೋ ಹೇಳ್ತಾಯಿದ್ರು. ಅವ್ರನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವುದಂತ. ಅದಾದಮೇಲೆ ಒಂದು ಟೀ ಕುಡಿಯೋಣ ಅಂತ ಅಂಗಡಿಗೆ ಬಂದ್ರಿ. ತಾತ ಒಬ್ಬರು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಖುಷಿ ಅನಿಸ್ತು. ಆಮೇಲೆ ಈ ಬಿಸಿಲಲ್ಲಿ ಟೀ ಕುಡ್ಕೊಂಡು ಅದನ್ನ ತೆಗೆದು ಬಿಸಿಲಲ್ಲಿ ಟೀ ಕುಡಿದ್ರಿ. ಅದಾದಮೇಲೆ ಈ ರೋಡ್ ನೋಡಿದ್ರೆ ಚಿಕ್ಕ ಚಿಕ್ಕ ಮನೆಗಳಿದ್ದಾವೆ, ಎಲ್ಲ ಹಳೇದು, ಚೆನ್ನಾಗಿ ಅನಿಸುತ್ತೆ. ಒಂದು ಸಲ ಬಂದಾಗ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.